ಭಾಗದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡ್ತಿರ್ತಕ್ಕಂಥವ್ರು. ನಿತ್ಯ ನಿರಂತರ ತನ್ನ ಜೀವನವನ್ನ ಸಮಾಜ ಸೇವೆಗೆ ಜೊತೆಗೆ ತನ್ನ ಪಕ್ಷಕ್ಕೆ ಮುಡಿಪಾಗಿಟ್ಟಿರ್ತಕ್ಕಂತಹ ಧೀಮಂತ ಮಹಿಳೆ ಜನನಾಯಕಿ ಶ್ರೀಮತಿ ಸಂತೋಷಿ ರಾಣಿ ಪಾಟೀಲ್ ತೀರ್ಪುರ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಾಳೆ ನಮ್ಮ ಕಲಬುರಗಿಯಲ್ಲಿ ನಡೆದಿರ್ತಕ್ಕಂತಹ ಸಾಹಿತ್ಯ ಸಂಭ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಿದ್ದಾರೆ. ಅವರ ನೇತೃತ್ವದಲ್ಲಿ, ಅವರ ಸಹಕಾರದಲ್ಲಿ ನಾವು ಇವತ್ತು ನಾಳೆ ಕಲಬುರಗಿ ಸಾಹಿತ್ಯ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಕುರಿತು ಹಾಗೆಯೇ ಈ ಕಾರ್ಯಕ್ರಮದ ಬಗ್ಗೆ ಮೇಡಮ್ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಾಳೆ ನೀವು ನಮ್ಮ ಕಲಬುರಗಿ ಸಾಹಿತ್ಯ ಸಂಭ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದೀರಾ. ಈ ಒಂದು ಸಾಹಿತ್ಯ ಸಂಭ್ರಮ ಜೊತೆಗೆ ನಮ್ಮ ಸಂಸ್ಥೆ ಬಗ್ಗೆ ಜೊತೆಗೆ ನಿಮ್ಮ ಒಂದು ಕುರಿತು ಕಿರುಪರಿಚಯವನ್ನು ಮಾಡ್ಕೊಳ್ತೀನಿ. ನಾನು ಸಂತೋಷಿ ರಾಣಿ, ಮೂಲತಃ ಸೇಡಮ್ಮ. ನಾನು ಇವಾಗ BJP ಪಕ್ಷದಲ್ಲಿ ಕಲಬುರಗಿ ಗ್ರಾಮದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಸುಮಾರು 10 ವರ್ಷಗಳಿಂದ ನಾನು ಈ ಸೇಡಮಂಗಲದಲ್ಲಿ ಒಂದು ಸಾಮಾಜಿಕ ಸೇವೆಯಲ್ಲಿ ನನ್ನನ್ನು ತೊಡಗಿಸ್ಕೊಂಡಿರುವಂಥದ್ದು. ಮೊದಲನೇದಾಗಿ ನಾನು ನಾಳೆ ನಡೀತಾ ಇರುವಂಥ ಈ ಕನ್ನಡ ಸಾಹಿತ್ಯ ಸಂಭ್ರಮ, ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಏನು ಸುವರ್ಣ ಕರ್ನಾಟಕ ಪ್ರೆಸ್ ಕ್ಲಬ್ ಅಸೋಸಿಯೇಷನ್ ಮತ್ತು ಈ ಒಂದು ಕರ್ನಾಟಕ ಸಾಹಿತ್ಯ ಮತ್ತು ಸಂಸ್ಕೃತಿ ಪ್ರತಿಷ್ಠಾನದವರು ನಡೆಸ್ಕೊಡ್ತಾ ಇರುವಂಥ ಈ ಒಂದು ಕಲಬುರಗಿ ಸಾಹಿತ್ಯ ಸಂಭ್ರಮ ಅನ್ನೋ ಈ ಕಾರ್ಯಕ್ರಮಕ್ಕೆ ನನಗೆ ಒಂದು ಗೌರವ ಸ್ಥಾನವನ್ನು ಕೊಟ್ಟು ನನಗೆ ಆಹ್ವಾನ ನೀಡಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಈ ತಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ಬಹಳ ಖುಷಿ ಅನಿಸುತ್ತೆ. ಇವತ್ತು ನಮ್ಮ ಕರ್ನಾಟಕ, ನಮ್ಮ ಕಲಬುರಗಿ ನಗರ ಅಂತ ಹೇಳಿದ್ರೆ ಬರೀ ಒಂದು ಊರಂತಲ್ಲ, ಅದು ಒಂದು ಸಾಂಸ್ಕೃತಿಕ ನೆಲೆ ಇದೆ, ಒಂದು ಇತಿಹಾಸ ಇರುವಂಥ ನೆಲ ಇದೆ, ಶರಣರು ಜ್ಞಾನಿಗಳಾಗಿ ಹೋಗಿರುವಂಥ ಒಂದು ನೆಲ ಇದೆ. ಅಂಥ ಒಂದು ನೆಲದಲ್ಲಿ ಇವತ್ತು ಇಂಥ ಒಳ್ಳೆಯ ಒಂದು ಕಾರ್ಯಕ್ರಮ ಕಲಬುರಗಿ ಸಾಹಿತ್ಯ ಸಂಭ್ರಮ ಅಂದರೆ ಸಾಹಿತ್ಯವನ್ನು ಉಳಿಸಿ ಬೆಳೆಸಿ ಕಾಪಾಡ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ತಾವುಗಳೇನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ, ನನಗೆ ಬಹಳ ಖುಷಿ ಜೊತೆಗೆ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅದೆಷ್ಟೋ ಜನ ಸಾಹಿತಿಗಳು ಬರ್ತಾ ಇದ್ದಾರೆ, ಅದೆಷ್ಟೋ ಜನರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದಾಗಿರ್ಬೋದು, ಉಪನ್ಯಾಸಗಳು ನಡೀತಕ್ಕಂಥದ್ದಾಗಿರ್ಬೋದು. ಯಾಕೆಂದರೆ ಇವತ್ತು ನಮ್ಮ ನಾಡು ಉಳಿಬೇಕು ಅಂತ ಹೇಳಿದ್ರೆ ಕನ್ನಡ ಭಾಷೆ ಉಳಿಬೇಕು. ಕನ್ನಡ ಭಾಷೆ ಇವತ್ತು ಉಳಿಬೇಕು ಅಂತ ಹೇಳಿದರೆ ಇಂಥ ಸಾಹಿತ್ಯ ಉಳಿಬೇಕಾಗಿದೆ. ಈ ಒಂದು ಸಾಹಿತ್ಯ ಉಳಿಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಓದ್ತಕ್ಕಂಥ ಅಂದರೆ ಪುಸ್ತಕವನ್ನು ಓದೋದ್ರ ಜೊತೆಗೆ ಸಾಹಿತ್ಯದ ಒಂದು ಜ್ಞಾನ ಅವರಲ್ಲಿ ಬರಬೇಕು ಅನ್ನೋಂಥದ್ದು ಭಾಳ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ಸಾಹಿತ್ಯವನ್ನು ಉಳಿಸಿ ಬೆಳೆಸ್ತಕ್ಕಂಥ ತಾವೇನು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಬಹಳ ಖುಷಿ ಆಗುತ್ತೆ. ಇಂಥ ಕಾರ್ಯಕ್ರಮದಲ್ಲಿ ನಾನು ಒಬ್ಬಳು ಒಂದು ಸ್ಥಾನದಲ್ಲಿ, ಗೌರವಿತವಾದಂಥ ಸ್ಥಾನದಲ್ಲಿ ನನ್ನನ್ನು ನೀವು ಆಹ್ವಾನಿಸಿರೋದಕ್ಕೆ ನಾನು ಮತ್ತೊಮ್ಮೆ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ. ಈ ಕಾರ್ಯಕ್ರಮ ಇದು ಅತಿ ಹೆಚ್ಚು ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಅದೇ ರೀತಿಯಾಗಿ ಜನಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ದಯಮಾಡಿ ನಾಳಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಾವು ತರ್ತೀರಿ ಅಂತ ಹೇಳಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಷ್ಟು ನಿಮ್ಮೆಲ್ಲರ ಪ್ರೀತಿಯ ಜನನಾಯಕಿ, ಸಮಾಜ ಸೇವಕಿ, ಜೊತೆಗೆ ಈ ಭಾಗದ BJP ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಸಂತೋಷಿ ರಾಣಿ ಪಾಟೀಲ್ ಅವರ ಮಾತುಗಳಾಗಿದ್ವು. ನಿಜಕ್ಕೂ ಕೂಡ ಇವರ ಸಾಧನೆಗಳ ಬಗ್ಗೆ ಕೇಳಿದಾಗ ನಮಗೆ ಬಹಳ ಖುಷಿ ಅನ್ನಿಸ್ತು. ಜೊತೆಗೆ ಇವರು ನಿತ್ಯ ನಿರಂತರ ಮಾಡ್ತಿರ್ತಕ್ಕಂತಹ ಸೇವೆಗಳ ಕುರಿತು ಬಹಳ ಅಪಾರವಾದ ಗೌರವ ಮತ್ತು ಅಭಿಮಾನ ನಮಗೂ ಕೂಡ ಬೆಳೆದಿದೆ. ಈ ಸೇವೆ ಹೀಗೆ ಸಾಗಲಿ. ಜೊತೆಗೆ ಈ ಭಾಗಕ್ಕಷ್ಟೇ ಸೀಮಿತ ಅಲ್ಲದೆ ಅವರು ಇನ್ನಷ್ಟು ದೊಡ್ಡ ಮಟ್ಟದ ಹುದ್ದೆಯಲ್ಲಿ ರಾಜಕೀಯದಲ್ಲಿ ದೊಡ್ಡ ಹುದ್ದೆಯನ್ನು ಪಡೆದು ಅವರು ಇನ್ನಷ್ಟು ಜನಸೇವೆಯನ್ನು ಮಾಡುವಂತಹ ಭಾಗ್ಯ ಆ ಭಗವಂತ ಕರುಣಿಸಲಿ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ಆಶಿಸೋಣ. ಮೇಡಮ್, ನಿಮಗೆ ಧನ್ಯವಾದಗಳು.